ಪ್ರಿಯ ಸ್ನೇಹಿತರೆ, ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ದೇಶ ಹೆಚ್ಚು ರಾಜಮನೆತನಗಳು, ರಹಸ್ಯಗಳು ಮತ್ತು ಪ್ರಕೃತಿಯ ಅದ್ಭುತಗಳಿಂದ ತುಂಬಿದೆ. ಇಲ್ಲಿ ನೀವು ವಿಶ್ವದ ಅತಿ ದೊಡ್ಡ ಹೂವನ್ನು ಕೂಡ ನೋಡ್ಬೋದು. ಅದರ ವಾಸನೆ ಎಷ್ಟು ವಿಚಿತ್ರವೋ ಕೆಲವರು ಅದನ್ನು ನೋಡಿ ಅಷ್ಟೇ ಬೆಚ್ಚಿ ಬೀಳ್ತಾರೆ. ವಿಶ್ವದ ಅತಿ ದೊಡ್ಡ ಹುಲಿಗಳಲ್ಲಿ ಒಂದಾದ ಮಲಯನ್ ಟೈಗರ್ ಕೂಡ ಇದೇ ದೇಶದ ಕಾಡುಗಳಲ್ಲಿ ಕಾಣಸಿಗುತ್ತೆ. ಅಷ್ಟೇ ಅಲ್ಲ, ಆಗ್ನೇಯ ಏಷ್ಯಾದ ಅತ್ಯಂತ ಹಳೆಯ ಇಂಗ್ಲೀಷ್ ಶಾಲೆ ಈ ದೇಶದಲ್ಲಿದೆ. ಇಲ್ಲಿ ಕೆಲವು ಚಿತ್ರಮಂದಿರಗಳಲ್ಲಿ ಸಿನಿಮಾ ಸಮಯದಲ್ಲೂ ಕೂಡ ದೀಪಗಳನ್ನು ಸಂಪೂರ್ಣವಾಗಿ ಆಫ್ ಮಾಡೋದಿಲ್ಲ. ಇದು ಈ ದೇಶದ ವಿಚಿತ್ರ ಪದ್ಧತಿಯಾಗಿದೆ. ಈ ದೇಶ ವಿಶ್ವದಲ್ಲೇ ಅತಿ ಹೆಚ್ಚು ರಬ್ಬರನ್ನು ಉತ್ಪಾದಿಸುತ್ತೆ. ಈ ದೇಶದಲ್ಲಿಯೂ ಕೂಡ ನಮ್ಮ ಭಾರತದಂತೆ ವರ್ಷಪೂರ್ತಿ ಹಬ್ಬಗಳ ಸಂಭ್ರಮವನ್ನು ಕಾಣಬಹುದು. ಹಾಗಾದರೆ ಬನ್ನಿ, ಇಂದು ನಾವು ಏಷ್ಯಾದ ಅದ್ಭುತ ದೇಶವಾದ ಮಲೇಷ್ಯಾ ಬಗ್ಗೆ ಹಲವಾರು ಅಚ್ಚರಿಯ ಸಂಗತಿಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಬಟನ್ ಒತ್ತೋದನ್ನು ಮರಿಬೇಡಿ. ಸ್ನೇಹಿತರೆ, ಮಲೇಷ್ಯಾ ಎಂಬ ಹೆಸರು ಮಲಾಯು ಅಥವಾ ಮಲಯ ಎಂಬ ಪದದಿಂದ ಬಂದಿದೆ. ಇದು ಸುಮಾತ್ರದ ಸುಂಗೈ ಮಲಯು ನದಿಯಿಂದ ಬಂದಿದೆ ಎಂದು ನಂಬಲಾಗಿದೆ. ಈ ನದಿಯ ಹೆಸರು ದ್ರಾವಿಡ ಮತ್ತು ತಮಿಳು ಪದಗಳಾದ ಮಲೈ ಅಥವಾ ಬೆಟ್ಟದಿಂದ ಬಂದಿದೆ. ಈ ದೇಶದ ಅಧಿಕೃತ ಹೆಸರು ದಿ ಫೆಡರಲ್ ಆಫ್ ಮಲಯ. ಮಲೇಷ್ಯಾದ ಒಟ್ಟು ಜನಸಂಖ್ಯೆ ಸುಮಾರು 3.45 ಮಿಲಿಯನ್ ಆಗಿದೆ. ಇದು ಜನಸಂಖ್ಯೆಯ ದೃಷ್ಟಿಯಿಂದ ವಿಶ್ವದ 45ನೇ ದೊಡ್ಡ ದೇಶವಾಗಿದೆ. ಮಲೇಷ್ಯಾ 2 ಪ್ರಮುಖ ಭಾಗಗಳಿಂದ ನಿರ್ಮಿತವಾಗಿದೆ. ಮೊದಲ ಭಾಗವನ್ನು ಪರ್ಯಾಯ ದ್ವೀಪ ಅಥವಾ ವೆಸ್ಟ್ ಮಲೇಷ್ಯಾ ಎಂದು ಕರೆಯಲಾಗುತ್ತೆ. ಇದು ಮಲಯ ಪರ್ಯಾಯ ದ್ವೀಪದ ದಕ್ಷಿಣ ಭಾಗದಲ್ಲಿದ್ದು ದೇಶದ ಮುಖ್ಯ ನಗರಗಳು ಮತ್ತು ಹೆಚ್ಚಿನ ಜನಸಂಖ್ಯೆ ಇಲ್ಲೇ ಇರೋದು. ಇನ್ನೊಂದು ಭಾಗವನ್ನು ಈಸ್ಟ್ ಮಲೇಷ್ಯಾ ಎಂದು ಕರೆಯಲಾಗುತ್ತೆ. ಇದು ಬೋರ್ನಿಯೋ ದ್ವೀಪದಲ್ಲಿದ್ದು ಇಲ್ಲಿ ಸಬಾ ಮತ್ತು ಸರ್ವಾಕ್ ರಾಜ್ಯಗಳನ್ನು ಈ ದೇಶ ಒಳಗೊಂಡಿದೆ. ಬೋರ್ನಿಯೋ ದ್ವೀಪ ಏಷ್ಯಾದ ಅತಿ ದೊಡ್ಡ ಐಲ್ಯಾಂಡ್ ಆಗಿದ್ದು ವಿಶ್ವದ 3ನೇ ಅತಿ ದೊಡ್ಡ ದ್ವೀಪವಾಗಿದೆ. ಈ ದ್ವೀಪವನ್ನು ಮಲೇಷ್ಯಾ, ಇಂಡೋನೇಷ್ಯಾ ಮತ್ತು ಬ್ರುನೈ 3 ದೇಶಗಳು ಹಂಚಿಕೊಂಡಿದ್ದಾವೆ. ಈ ದೇಶದಲ್ಲಿ ಒಟ್ಟು 13 ರಾಜ್ಯಗಳು ಮತ್ತು 3 ಫೆಡರಲ್ ಟೆರಿಟರೀಸ್ ಇದೆ. ಮಲೇಷ್ಯಾ ಗಡಿ ಥೈಲ್ಯಾಂಡ್, ಬ್ರೂನಿ ಮತ್ತು ಇಂಡೋನೇಷ್ಯಾ ನಡುವೆ ಇದೆ. ಇದರ ಜೊತೆ ದಕ್ಷಿಣ ಚೀನಾ ಕರಾವಳಿಯೂ ಕೂಡ ಗೋಚರಿಸುತ್ತೆ. ಸ್ನೇಹಿತರೆ, ಮಲೇಷ್ಯಾ ದಕ್ಷಿಣ ಏಷ್ಯಾದಲ್ಲಿ ಒಂದು ಸುಂದರ ಮುಸ್ಲಿಂ ದೇಶವಾಗಿದೆ. ಮಲೇಷ್ಯಾ ಇತಿಹಾಸದ ಪರಿಚಯವಿಲ್ಲದ ಅನೇಕ ಜನ ಮಲೇಷ್ಯಾದ ಅಧಿಕ ಧರ್ಮ ಇಸ್ಲಾಂ ಎಂದು ತಿಳಿದರೆ ಅವರು ಸಂಪೂರ್ಣವಾಗಿ ಆಶ್ಚರ್ಯಚಕಿತರಾಗ್ತಾರೆ. ಮತ್ತೊಂದೆಡೆ ಮಲೇಷ್ಯಾದಲ್ಲಿ ಇನ್ನೂ ಮಲಯೇತರ ನಿವಾಸಿಗಳು ಬಹಳಷ್ಟು ಜನ ಇದ್ದಾರೆ. ಈ ದೇಶವನ್ನು ಯುವಕರ ದೇಶ ಅಂತ ಕರೆಯಲಾಗುತ್ತೆ. ಯಾಕೆ ಅಂದರೆ ಈ ದೇಶದ ಜನಸಂಖ್ಯೆಯ ಸರಾಸರಿ ವಯಸ್ಸು ಸುಮಾರು 31 ವರ್ಷಗಳಾಗಿವೆ. ಇಲ್ಲಿ ಸುಮಾರು 7% ಜನ ಭಾರತೀಯ ಮೂಲದವರು ವಾಸವಾಗಿದ್ದಾರೆ. ಅದರಲ್ಲಿ ತಮಿಳರು, ಹಿಂದೂಗಳು ಮತ್ತು ಸಿಖ್ಖರು ಜಾಸ್ತಿ ಇದ್ದಾರೆ. ದೇಶದ ಅಧಿಕೃತ ಭಾಷೆ ಮಲಯ ಆಗಿದ್ದರೂ ಕೂಡ ಇಂಗ್ಲೀಷ್ ಭಾಷೆಯನ್ನು ವ್ಯಾಪಕವಾಗಿ ಬಳಸಲಾಗುತ್ತೆ. ಅದಕ್ಕಾಗಿಯೇ ಈ ದೇಶಕ್ಕೆ ವಿಶ್ವದ ವಿವಿಧ ಭಾಗಗಳಿಂದ ಬರೋ ಪ್ರವಾಸಿಗರು ಮತ್ತು ಉದ್ಯಮಿಗಳಿಗೆ ಇಲ್ಲಿ ಹೊಂದ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ. ಮಲೇಷ್ಯಾ ಬಹಳ ಶ್ರೀಮಂತ ದೇಶ. ಆದರೆ 1970ಕ್ಕಿಂತ ಮೊದಲು ಅದು ಶ್ರೀಮಂತವಾಗಿರಲಿಲ್ಲ. ಇದರ ಆರ್ಥಿಕತೆ ಕೃಷಿಯ ಮೇಲೆ ಅವಲಂಬಿತವಾಗಿತ್ತು. 1980ರ ನಂತರ ಮಲೇಷ್ಯಾದಲ್ಲಿ ಬದಲಾವಣೆ ಆಯಿತು. ಈ ದೇಶದ ಆರ್ಥಿಕತೆ ಬಹಳ ವೇಗವಾಗಿ ಬೆಳೀತು. ಇಂದು ಈ ಮಲೇಷ್ಯಾ ಸಿಂಗಾಪುರದ ನಂತರ ಆಗ್ನೇಯ ಏಷ್ಯಾದಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರವಾಗಿದೆ. ವಿಶ್ವದಲ್ಲಿಯೇ ವೇಗವಾಗಿ ಅಭಿವೃದ್ಧಿ ಆಗ್ತಿರೋ ದೇಶಗಳಲ್ಲಿ ಇದು ಕೂಡ ಒಂದಾಗಿದೆ. ಇದರ ಮಾಡರ್ನ್ ಸಿಟೀಸ್ ಮತ್ತು ಸ್ಟ್ರಾಂಗ್ ಎಕಾನಮಿ ಮತ್ತು ಇದರ ವೈವಿಧ್ಯಮಯ ಸಂಸ್ಕೃತಿಯಿಂದ ಇದು ಆಗ್ನೇಯ ಏಷ್ಯಾದ ಪ್ರಮುಖ ರಾಷ್ಟ್ರವಾಗಿ ಗುರುತಿಸಿಕೊಂಡಿದೆ. ಇಲ್ಲಿನ ಸರ್ಕಾರ ಫೆಡರಲ್ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ವ್ಯವಸ್ಥೆಯನ್ನು ಹೊಂದಿದೆ. ಇಲ್ಲಿ ಪ್ರಜಾಪ್ರಭುತ್ವ ಸರ್ಕಾರವೂ ಇದೆ, ಜೊತೆಗೆ ರಾಜಮನೆತನದ ವ್ಯವಸ್ಥೆಯೂ ಇದೆ. ಮಲೇಷ್ಯಾ ರಾಷ್ಟ್ರದ ಮುಖ್ಯಸ್ಥನನ್ನು ಎಂಡಿ ಪರ್ಟುವಾನ್ ಅಗೋಂಗ್ ಎಂದು ಕರೆಯಲಾಗುತ್ತೆ. ಇದರ ಅರ್ಥ ಸುಪ್ರೀಂ ರೂಲರ್ ಅಥವಾ ಪರಮೋಚ್ಚ ಆಡಳಿತಗಾರ ಎಂದಾಗಿದೆ. ವಿಶೇಷ ಏನಂದರೆ ಈ ಸ್ಥಾನ ಶಾಶ್ವತವಾಗಿ ಒಂದೇ ರಾಜನ ಬಳಿ ಇರೋದಿಲ್ಲ. ಈ ದೇಶದ ಸುಮಾರು 9 ರಾಜಮನೆತನಗಳ ಆಡಳಿತಗಾರರೊಂದಿಗೆ ಒಬ್ಬರನ್ನು ಇಲ್ಲಿ ಆಯ್ಕೆ ಮಾಡಲಾಗುತ್ತೆ. ಅವರು 5 ವರ್ಷಗಳ ಅವಧಿಗೆ ರಾಜರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ರಾಜ ಈ ದೇಶದ ಮುಖ್ಯಸ್ಥನಾಗಿದ್ದರೂ ಕೂಡ ಸರ್ಕಾರ ಇಲ್ಲಿ ದಿನನಿತ್ಯದ ಆಡಳಿತವನ್ನು ನಡೆಸುತ್ತೆ. ಸ್ನೇಹಿತರೆ, ಇಂದು ಮಲೇಷ್ಯಾ ತನ್ನ ವೇಗವಾದ ಪ್ರಗತಿ ಮತ್ತು ಆಧುನಿಕ ಜೀವನ ಶೈಲಿಯಿಂದ ವಿಶ್ವದ ಗಮನವನ್ನು ಸೆಳೆಯುತ್ತಿದೆ. ಮಲೇಷ್ಯಾ ಸುಮಾರು $516 GDPಯನ್ನು ಹೊಂದಿದ್ದು ಇಲ್ಲಿ ಪ್ರತಿ ವ್ಯಕ್ತಿಯ ಸರಾಸರಿ ವಾರ್ಷಿಕ ಆದಾಯ ಸುಮಾರು $15,000 ಮಲೇಷ್ಯಾದ ಕರೆನ್ಸಿಗೆ ರಿಂಗಿಟ್ ಅಂತ ಕರೀತಾರೆ. ಒಂದು ಮಲೇಷ್ಯನ್ ರಿಂಗಿಟ್ ಭಾರತದ 24 ರೂಪಾಯಿಗಳಿಗೆ ಸಮಾನವಾಗಿದೆ. ಮಲೇಷ್ಯಾದ ಆರ್ಥಿಕತೆಯಲ್ಲಿ ಉತ್ಪಾದನಾ ಕ್ಷೇತ್ರ ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತಾ ಇದೆ. ವಿಶೇಷವಾಗಿ ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ ಮತ್ತು ಕೆಮಿಕಲ್ ಇಂಡಸ್ಟ್ರೀಸ್ ಈ ದೇಶದ ಪ್ರಮುಖ ಇಂಡಸ್ಟ್ರೀಸ್ ಆಗಿದೆ. ಇದರ ಜೊತೆಗೆ ಪ್ರವಾಸೋದ್ಯಮ ಈ ದೇಶದ ಆರ್ಥಿಕತೆಗೆ ಪ್ರಮುಖ ಆಧಾರವಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಇಲ್ಲಿನ ಸುಂದರ ಕಡಲ ತೀರಗಳು, ಆಧುನಿಕ ನಗರಗಳು ಮತ್ತು ವೈವಿಧ್ಯಮಯ ಸಂಸ್ಕೃತಿಯನ್ನು ಅನುಭವಿಸೋದಕ್ಕೆ ಇಲ್ಲಿ ಬರ್ತಾರೆ. ಇದರ ಜೊತೆ ಮಲೇಷ್ಯಾ ವಿಶ್ವದ ಪ್ರಮುಖ ಪಾಮ್ ಆಯಿಲ್ ಉತ್ಪಾದಕರಲ್ಲಿ ಒಂದಾಗಿದೆ. ಇಲ್ಲಿ ಉತ್ಪಾದನೆಯಾಗುವ ಪಾಮ್ ಆಯಿಲನ್ನು ಜಗತ್ತಿನ ಅನೇಕ ದೇಶಗಳಿಗೆ ರಫ್ತು ಮಾಡಲಾಗುತ್ತೆ.
ಮತ್ತೊಂದು ಆಸಕ್ತಿದಾಯಕ ಸಂಗತಿ ಅಂದರೆ ಕೆಲ ಸಂದರ್ಭಗಳಲ್ಲಿ ಇಲ್ಲಿ ಪೆಟ್ರೋಲಿನ ಬೆಲೆ ನೀರಿನ ಬಾಟ್ಲಿಗಿಂತಲೂ ಕಡಿಮೆ ಆಗುತ್ತೆ. ಇದಕ್ಕೆ ಪ್ರಮುಖ ಕಾರಣ ಮಲೇಷ್ಯಾ ಒಂದು ತೈಲ ಉತ್ಪಾದಕ ದೇಶವಾಗಿದೆ. ಇಲ್ಲಿನ ಸರ್ಕಾರ ಇಂಧನದ ಮೇಲೆ ಸಾಕಷ್ಟು ಸಬ್ಸಿಡಿಯನ್ನು ನೀಡುತ್ತೆ. ಸ್ನೇಹಿತರೆ, ಮಲೇಷ್ಯಾದಲ್ಲಿ ಚಹಾ ಕುಡಿಯುವುದು ಒಂದು ಕೇವಲ ಅಭ್ಯಾಸ ಅಲ್ಲ, ಇದು ಅಲ್ಲಿನ ಸಂಸ್ಕೃತಿಯ ಒಂದು ಪ್ರಮುಖ ಭಾಗ ಆಗಿದೆ. ವಿಶೇಷವಾಗಿ ಇಲ್ಲಿ ಪ್ರಸಿದ್ಧವಾದ ತೇ ತಾರಿಕ್ ಎಂಬ ಚಹಾವನ್ನು ಜನರು ತುಂಬ ಇಷ್ಟಪಡ್ತಾರೆ. ತೇ ತಾರಿಕ್ ಎಂಬ ಪದದ ಅರ್ಥವೇ ಎಳೆಯುವ ಚಹಾ ಅಂತ. ಇದನ್ನು ಪುಲ್ಲಿಂಗ್ ಟೀ ಅಂತ ಕರೀತಾರೆ. ಈ ಚಹಾವನ್ನು ತಯಾರಿಸುವಾಗ ಅದನ್ನು ಪಾತ್ರೆಯಿಂದ ಮತ್ತೊಂದು ಪಾತ್ರೆಗೆ ಸ್ವಲ್ಪ ಎತ್ತರದಿಂದ ಸುರಿತಾರೆ. ಬಹುಶಃ ಈ ಸ್ಟೈಲ್ನಲ್ಲಿ ಟೀ ಮಾಡೋದನ್ನು ತಮಿಳುನಾಡಿನಲ್ಲಿ ನೀವು ನೋಡಿರ್ತೀರ. ಇದರಿಂದ ಚಹಾ ಚೆನ್ನಾಗಿ ಮಿಕ್ಸ್ ಆಗಿ ಮೇಲ್ಭಾಗದಲ್ಲಿ ಮೃದುವಾದ ನೊರಗು ಉಂಟಾಗುತ್ತೆ. ಕೆಲವೊಮ್ಮೆ ಪರಿಣಿತರು ಸುಮಾರು 1 ಮೀಟರ್ ದೂರದಿಂದ ಸುರಿಯೋ ಕೌಶಲ್ಯವನ್ನು ಕೂಡ ಇಲ್ಲಿ ತೋರಿಸ್ತಾರೆ. ಅದನ್ನು ನೋಡುವುದೇ ಒಂದು ವಿಶೇಷ ಅನುಭವವಾಗಿರುತ್ತೆ. ಮಲೇಷ್ಯಾದ ಜನರಿಗೆ ಬೆಳಗಿನ ಸಮಯದಲ್ಲಿ ಒಂದು ಕಪ್ ಬಿಸಿ ತೇ ತಾರಿಕ್ ಚಹಾ ಇಲ್ಲದೆ ಆ ದಿನವೇ ಆರಂಭವಾಗೋದಿಲ್ಲ. ಈ ವಿಷಯದಲ್ಲಿ ಮಲೇಷ್ಯಾ ಮತ್ತು ಭಾರತ ಎರಡೂ ಒಂದೇ ರೀತಿಯಾಗಿದೆ. ಯಾಕೆ ಅಂದರೆ ನಮ್ಮ ದೇಶದಲ್ಲಿಯೂ ಕೂಡ ಚಹಾ ದೈನಂದಿನ ಜೀವನದ ಒಂದು ಭಾಗ ಆಗಿದೆ. ಸ್ನೇಹಿತರೆ, ಮಲೇಷ್ಯಾದಲ್ಲಿರೋ ಪೆನಾಂಗ್ ಬ್ರಿಡ್ಜ್ ದೇಶದ ಅತ್ಯಂತ ಪ್ರಸಿದ್ಧ ಸೇತುವೆಗಳಲ್ಲಿ ಒಂದಾಗಿದೆ. ಈ ಭವ್ಯ ಸೇತುವೆ ಸುಮಾರು 13.7 ಕಿಲೋಮೀಟರ್ ಉದ್ದ ಇದ್ದು ಪೆನಾಂಗ್ ದ್ವೀಪವನ್ನು ಮಲೇಷ್ಯಾ ಮುಖ್ಯ ಭೂಭಾಗದೊಂದಿಗೆ ಸಂಪರ್ಕಿಸುತ್ತೆ. ಈ ಸೇತುವೆ ನಿರ್ಮಾಣದ ಸಮಯದಲ್ಲಿ ಇದು ಏಷ್ಯಾದ ಅತಿ ದೊಡ್ಡ ಮತ್ತು ಉದ್ದವಾದ ಸೇತುವೆಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿತ್ತು. ಪ್ರತಿದಿನ ಸಾವಿರಾರು ವಾಹನಗಳು ಈ ಸೇತುವೆಯ ಮೂಲಕ ಸಂಚರಿಸ್ತವೆ. ಇದರಿಂದ ಪೆನಾಂಗ್ ನಗರಕ್ಕೆ ವ್ಯಾಪಾರ ಮತ್ತು ಪ್ರವಾಸೋದ್ಯಮದಲ್ಲಿ ದೊಡ್ಡ ಮಟ್ಟದ ಸಹಾಯವಾಗಿದೆ. ವಿಶೇಷವಾಗಿ ರಾತ್ರಿ ವೇಳೆ ಬೆಳಕುಗಳಿಂದ ಹೊಳೆಯುವ ಈ ಸೇತುವೆಯ ದೃಶ್ಯ ಬಹಳ ಅದ್ಭುತವಾಗಿ ಕಾಣಿಸುತ್ತೆ. ಸ್ನೇಹಿತರೆ, ಕೌಲಾಲಂಪುರ್ನಲ್ಲಿ ಲಿಟಲ್ ಇಂಡಿಯಾ ಎಂದು ಕರೆಯಲಾಗುವ ಒಂದು ಪ್ರಸಿದ್ಧ ಪ್ರದೇಶವಿದೆ. ಇಲ್ಲಿ ನಡೆದಾಡುವಾಗ ನಿಮಗೆ ಭಾರತದಲ್ಲೇ ಇರುವ ಅನುಭವವಾಗುತ್ತೆ. ಈ ಪ್ರದೇಶದಲ್ಲಿ ಭಾರತೀಯ ಬಟ್ಟೆಗಳು, ಆಭರಣಗಳು, ಮಸಾಲೆಗಳು, ಸಿಹಿ ತಿಂಡಿಗಳು ಮತ್ತು ಟ್ರೆಡಿಷನಲ್ ಭಾರತೀಯ ವಸ್ತುಗಳ ಅಂಗಡಿಗಳು ಹೆಚ್ಚಾಗಿ ಕಾಣಿಸುತ್ತವೆ. ವಿಶೇಷವಾಗಿ ದೀಪಾವಳಿಯಂತಹ ಭಾರತೀಯ ಹಬ್ಬಗಳ ಸಮಯದಲ್ಲಿ ಲಿಟಲ್ ಇಂಡಿಯಾ ಸಂಪೂರ್ಣವಾಗಿ ಬಣ್ಣ ಬಣ್ಣದ ಲೈಟ್ಸ್ ಮತ್ತು ಡೆಕೋರೇಷನ್ಗಳಿಂದ ಕಂಗೊಳಿಸ್ತಾ ಇರುತ್ತೆ. ಅದಕ್ಕಾಗಿಯೇ ಮಲೇಷ್ಯಾದಲ್ಲಿ ವಾಸ ಮಾಡೋ ಭಾರತೀಯರಿಗೂ ಮತ್ತು ಪ್ರವಾಸಿಗರಿಗೂ ಈ ಪ್ರದೇಶ ಒಂದು ವಿಶೇಷ ಆಕರ್ಷಣೆಯ ಕೇಂದ್ರವಾಗಿದೆ. ಮಲೇಷ್ಯಾ ಸಂಸ್ಕೃತಿಯ ವೈವಿಧ್ಯತೆಯಿಂದ ವಿಶ್ವದ ಗಮನವನ್ನು ಸೆಳೆಯುವ ದೇಶಗಳಲ್ಲಿ ಒಂದಾಗಿದೆ. ಇಲ್ಲಿ ಮಲೈ, ಚೈನೀಸ್ ಮತ್ತು ಇಂಡಿಯನ್ ಅನೇಕ ಸ್ಥಳೀಯ ಸಮುದಾಯಗಳ ಜನರು ಒಟ್ಟಾಗಿ ವಾಸ ಮಾಡೋದ್ರಿಂದ ಮಲೇಷ್ಯಾದ ಸಂಸ್ಕೃತಿ ಭವ್ಯ ಮತ್ತು ಬಣ್ಣ ಬಣ್ಣದ್ದಾಗಿದೆ. ಇಲ್ಲಿ ವರ್ಷಪೂರ್ತಿ ವಿವಿಧ ಧರ್ಮಗಳು ಮತ್ತು ಸಂಪ್ರದಾಯಗಳಿಗೆ ಸೇರಿದ ಅನೇಕ ಹಬ್ಬಗಳನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತೆ. ಮಲೇಷ್ಯನ್ನರ ಉತ್ಸಾಹ ಮತ್ತು ಹಬ್ಬಗಳ ಸಂಭ್ರಮವೇ ಈ ದೇಶದ ವಿಶೇಷತೆ. ಇದೇ ಕಾರಣದಿಂದ ವಿಶ್ವದ ಹಲವಾರು ಪ್ರವಾಸಿಗರು ಮಲೇಷ್ಯಾ ಸಂಸ್ಕೃತಿಯನ್ನು ಅನುಭವಿಸುವುದಕ್ಕೆ ಇಲ್ಲಿಗೆ ಬರ್ತಾರೆ. ಅನೇಕ ದಕ್ಷಿಣ ಭಾರತೀಯ ದೇವಸ್ಥಾನಗಳು ದೇಶದ ವಿವಿಧ ಭಾಗಗಳಲ್ಲಿ ಕಾಣಿಸ್ತವೆ. ಮಲೇಷ್ಯಾದ ಜಾರ್ಜ್ ಟೌನ್ ನಗರದಲ್ಲಿರುವ ಪ್ರಸಿದ್ಧ ಸ್ನೇಕ್ ಟೆಂಪಲ್ ವಿಶ್ವದ ಗಮನ ಸೆಳೆಯುವ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯದಲ್ಲಿ ನಿಜವಾದ ಹಾವುಗಳು ಕಾಣಿಸುವುದರಿಂದ ಇದನ್ನು ಸ್ನೇಕ್ ಟೆಂಪಲ್ ಎಂದೇ ಕರೆಯಲಾಗುತ್ತೆ. ಇದರ ಜೊತೆ ಥೈಪೂಸಮ್ ಮಲೇಷ್ಯಾದ ಅತ್ಯಂತ ಪ್ರಸಿದ್ಧ ಹಬ್ಬಗಳಲ್ಲಿ ಒಂದಾಗಿದೆ. ವಿಶೇಷವಾಗಿ ತಮಿಳು ಸಮುದಾಯದ ಜನರು ಈ ಹಬ್ಬವನ್ನು ಭಾರಿ ಉತ್ಸಾಹ ಮತ್ತು ಭಕ್ತಿಯಿಂದ ಆಚರಿಸ್ತಾರೆ. ಸಾವಿರಾರು ಭಕ್ತರು ಬಣ್ಣ ಬಣ್ಣದ ಮೆರವಣಿಗೆಗಳಲ್ಲಿ ಭಾಗವಹಿಸುವ ದೃಶ್ಯ ಮಲೇಷ್ಯಾದ ಸಂಸ್ಕೃತಿಯ ವೈಭವವನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಸ್ನೇಹಿತರೆ, ಮಲೇಷ್ಯಾದಲ್ಲಿ ನೀವು ಯಾವುದೇ ಚಿತ್ರಮಂದಿರಕ್ಕೆ ಹೋದರೂ ಕೂಡ ನೀವು ದೀಪಗಳೊಂದಿಗೆ ಚಿತ್ರವನ್ನು ನೋಡಬೇಕು ಅಂತ ನಿಮಗೆ ತಿಳಿದಿದೆಯಾ? ಇಡೀ ಮಲೇಷ್ಯಾದಲ್ಲಿ ಸಿನಿಮಾ ಹಾಲ್ನಲ್ಲಿ ದೀಪಗಳನ್ನು ಎಂದಿಗೂ ಆಫ್ ಮಾಡೋದಿಲ್ಲ ಎಂದು ಹೇಳಲಾಗುತ್ತೆ. ಇದಕ್ಕೆ ಕಾರಣವೇನಿರ್ಬೋದು ಅಂತ ಗೊತ್ತಾ? ಈ ದೇಶದ ಜನ ದೀಪಗಳನ್ನು ಆಫ್ ಮಾಡಿದ ತಕ್ಷಣ ಚಿತ್ರಮಂದಿರಗಳಲ್ಲಿ ತಮ್ಮದೇ ಆದ ಚಲನಚಿತ್ರಗಳನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಈ ದೇಶದ ಸಿನಿಮಾ ಮಂದಿರಗಳಲ್ಲಿ ಸಾಮಾನ್ಯವಾಗಿದ್ದರಿಂದ ಅವರು ಲೈಟ್ ಹಾಕ್ಕೊಂಡೇ ಸಿನಿಮಾವನ್ನು ನೋಡ್ತಾರೆ. ವಿಶ್ವದ ಅತಿ ದೊಡ್ಡ ರಫ್ಲೇಸಿಯಾ ಹೂವು ಕೂಡ ಈ ದೇಶದಲ್ಲಿ ಕಂಡುಬರುತ್ತೆ. ಮಲೇಷ್ಯಾದಲ್ಲಿ ಕಂಡುಬರುವ ಈ ರಫ್ಲೇಸಿಯಾ ಹೂವು ವಿಶ್ವದ ಅತಿ ದೊಡ್ಡ ಹೂವೆಂದು ಪ್ರಸಿದ್ಧವಾಗಿದೆ. ಈ ಹೂವು ಸಾಮಾನ್ಯ ಹೂವುಗಳಂತೆ ಕಾಣೋದಿಲ್ಲ. ಇದೊಂದು ವಿಚಿತ್ರ ಮತ್ತು ಅಪರೂಪದ ಪರೋಪಜೀವಿ ಸಸ್ಯ ಆಗಿದೆ. ಈ ಹೂವು ಸುಮಾರು 3 ಅಡಿ ವ್ಯಾಸದವರೆಗೆ ಬೆಳೆಯಬಹುದು ಮತ್ತು ಅದರ ತೂಕ ಕೂಡ ಸುಮಾರು 7ರಿಂದ 8 kg ಇರುತ್ತೆ. ಈ ಹೂವು ಮುಖ್ಯವಾಗಿ ಮಲೇಷ್ಯಾದ ಬೋರ್ನಿಯೋ ಕಾಡು ಪ್ರದೇಶದಲ್ಲಿ ಕಂಡುಬರುತ್ತೆ. ಈ ಹೂವಿನ ಅತ್ಯಂತ ವಿಚಿತ್ರ ಸಂಗತಿ ಅಂದರೆ ಇದು ಹರಳಿದಾಗ ಕೊಳೆತ ಮಾಂಸದಂತಹ ದುರ್ವಾಸನೆ ಹೊರಹಾಕುತ್ತೆ. ಅದಕ್ಕಾಗಿಯೇ ಇದನ್ನು ಕಾರ್ಪ್ಸ್ ಫ್ಲವರ್ ಅಂತ ಕರೀತಾರೆ. ಈ ವಾಸನೆ ಕೀಟಗಳನ್ನು ಆಕರ್ಷಿಸುವುದಕ್ಕೆ ಸಹಾಯ ಮಾಡುತ್ತೆ. ಯಾಕೆಂದರೆ ಅವುಗಳ ಮೂಲಕವೇ ಪರಾಗಸ್ಪರ್ಶ ನಡೆಯುತ್ತೆ. ಸ್ನೇಹಿತರೆ, ಮಲೇಷ್ಯಾ ದೇಶದ ಮಳೆಕಾಡುಗಳಲ್ಲಿ ಕಂಡುಬರೋ ಟುವಲಾಂಗ್ ಮರ ವಿಶ್ವದ ಅತ್ಯಂತ ಎತ್ತರದ ಉಷ್ಣವಲಯದ ಮರಗಳಲ್ಲಿ ಒಂದಾಗಿ ಪ್ರಸಿದ್ಧವಾಗಿದೆ. ಈ ಮರದ ವೈಜ್ಞಾನಿಕ ಹೆಸರು ಕಾಂಪೋಸಿಯಾ ಎಕ್ಸೆಲ್ಸಾ. ಇದು ಮುಖ್ಯವಾಗಿ ಮಲೇಷ್ಯಾ, ಬೋರ್ನಿಯೋ ಮಳೆಕಾಡು ಪ್ರದೇಶದಲ್ಲಿ ಕಂಡುಬರುತ್ತೆ. ಕೆಲವು ಟುವಲಾಂಗ್ ಮರಗಳು ಸುಮಾರು 80 ಮೀಟರ್ ಅಂದರೆ 260 ಅಡಿಗಿಂತಲೂ ಹೆಚ್ಚು ಎತ್ತರಕ್ಕೆ ಬೆಳೆಯುತ್ತವೆ. ಅಂದರೆ ಸುಮಾರು 25 ಮಹಡಿ ಕಟ್ಟಡಗಳಷ್ಟು ಎತ್ತರವಾಗಿರ್ತವೆ. ಇವುಗಳ ಕಾಂಡ ಬಹಳ ಅಗಲವಾಗಿದ್ದು ಕೆಲವು ಮರಗಳ ವ್ಯಾಸ ಸುಮಾರು 3 ಮೀಟರ್ಗಳಿಗಿಂತ ಹೆಚ್ಚಾಗಿರುತ್ತೆ.
ಈ ಕಾಡಿನ ಮಧ್ಯೆ ನಿಂತಿರೋ ಈ ಮರಗಳು ಆಕಾಶ ಮುಟ್ಟುವಂತೆ ಕಾಣಿಸ್ತವೆ. ಸ್ನೇಹಿತರೆ, ನೀವು ಜಿಮ್ಮಿ ಚೂ ಬಗ್ಗೆ ಕೇಳಿರ್ಬೋದು. ಅವರು ವಿಶ್ವದ ಅತ್ಯಂತ ಪ್ರಸಿದ್ಧ ಲಕ್ಸುರಿ ಶೂ ಡಿಸೈನರ್ಸ್ಗಳಲ್ಲಿ ಒಬ್ಬರಾಗಿದ್ದಾರೆ. ಅವರು ವಿನ್ಯಾಸಗೊಳಿಸೋ ಶೂಸ್ಗಳು ಯೂನಿಕ್ ಸ್ಟೈಲ್, ಎಲಿಗೆನ್ಸ್, ಹೈ ಕ್ವಾಲಿಟಿ ಮತ್ತು ಕ್ರಾಫ್ಟ್ಸ್ಮನ್ಶಿಪ್ಗೆ ತುಂಬ ಹೆಸರುವಾಸಿಯಾಗಿವೆ. ಆಸಕ್ತಿದಾಯಕ ವಿಷಯವೇನೆಂದರೆ, ಜಿಮ್ಮಿ ಚೂ ಮೂಲತಃ ಮಲೇಷ್ಯಾದವರು. ಮಲೇಷ್ಯಾದಲ್ಲಿ ಜನಿಸಿದ ಅವರು ಅದ್ಭುತ ಕೌಶಲ್ಯ, ಪರಿಶ್ರಮದ ಮೂಲಕ ಫ್ಯಾಷನ್ ವರ್ಲ್ಡ್ನಲ್ಲಿ ವಿಶ್ವಮಟ್ಟದ ಹೆಸರು ಗಳಿಸಿದ್ದಾರೆ. ಇಂದು ಜಿಮ್ಮಿ ಚೂ ಬ್ರ್ಯಾಂಡ್ಗಳು ವಿಶ್ವದ ಅನೇಕ ಸೆಲೆಬ್ರಿಟೀಸ್, ಬಿಸ್ನೆಸ್ ಲೀಡರ್ಸ್ ಮತ್ತು ರಾಯಲ್ ಫ್ಯಾಮಿಲೀಸ್ನವರು ಬಳಸ್ತಾರೆ. ಅವರ ಶೂಸ್ ಕೇವಲ ಫುಟ್ವೇರ್ ಅಲ್ಲ, ಲಕ್ಸುರಿ ಮತ್ತು ಫ್ಯಾಷನ್ ಸ್ಟೇಟಸ್ಗೆ ಸಂಕೇತವಾಗಿದೆ. ಅದಕ್ಕಾಗಿಯೇ ಜಿಮ್ಮಿ ಚೂ ಹೆಸರು ಇಂದು ಫ್ಯಾಷನ್ ಇಂಡಸ್ಟ್ರಿನಲ್ಲಿ ಒಂದು ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಮಲೇಷ್ಯಾ ಅಂದಾಕ್ಷಣ ಕಣ್ಣಿ ಕಾಣೋದು ಪೆಟ್ರೋನಾಸ್ ಟ್ವಿನ್ ಟವರ್ಸ್. ಇದು ಕೇವಲ ಮಲೇಷ್ಯಾದ ಪ್ರಸಿದ್ಧ ಕಟ್ಟಡವಲ್ಲ, ಇದು ಈ ದೇಶದ ಹೆಮ್ಮೆಯಾಗಿದೆ. ಇದು ಮಾಡರ್ನ್ ಡೆವಲಪ್ಮೆಂಟ್ನ ಸಂಕೇತವಾಗಿದೆ. ಆಸಕ್ತಿದಾಯಕ ವಿಷಯವೇನೆಂದರೆ, ಈ ಅವಳಿ ಗೋಪುರಗಳ ನಿರ್ಮಾಣವೇ ಒಂದು ರೀತಿಯಾದ ಸ್ಪರ್ಧೆಯಾಗಿ ಮಾರ್ಪಟ್ಟಿತ್ತು. ಮಲೇಷ್ಯಾ ಸರ್ಕಾರ ಈ ಪ್ರಾಜೆಕ್ಟನ್ನು ಸುಮಾರು 6 ವರ್ಷಗಳಲ್ಲಿ ಪೂರ್ಣಗೊಳಿಸೋದಕ್ಕೆ ಗುರಿಯನ್ನು ಇಟ್ಕೊಂಡಿತ್ತು. ಅದಕ್ಕಾಗಿಯೇ ವಿಭಿನ್ನ ಕಂಪನಿಗಳಿಗೆ ತಲಾ ಒಂದು ಗೋಪುರದ ಜವಾಬ್ದಾರಿಯನ್ನು ನೀಡಲಾಯಿತು. ವೆಸ್ಟ್ ಟವರ್ನ ಜಪಾನ್ನ ಹಜ್ಮಾ ಕಾರ್ಪೊರೇಷನ್ ನೇತೃತ್ವದ ತಂಡ ನಿರ್ಮಿಸಿದರೆ, ಈಸ್ಟ್ ಟವರ್ನ ದಕ್ಷಿಣ ಕೊರಿಯಾದ ಸ್ಯಾಮ್ಸಂಗ್ ಮತ್ತು CNT ತಂಡ ನಿರ್ಮಿಸಿತ್ತು. ಯಾರು ಇದನ್ನು ಮೊದಲು ಪೂರ್ಣಗೊಳಿಸ್ತಾರೋ ಅವರಿಗೆ 2 ಗೋಪುರಗಳನ್ನು ಸಂಪರ್ಕಿಸುವ ಪ್ರಸಿದ್ಧ ಸ್ಕೈ ಬ್ರಿಡ್ಜ್ ನಿರ್ಮಿಸುವ ಅವಕಾಶನೂ ಕೂಡ ಸಿಕ್ಕಿತ್ತು. ಕಡೆಗೆ ಸೌತ್ ಕೊರಿಯಾ ಈ ಸ್ಪರ್ಧೆಯಲ್ಲಿ ಗೆದ್ದಿತ್ತು. ಸುಮಾರು 1483 ಅಡಿ ಎತ್ತರ ಹೊಂದಿರುವ ಈ ಗೋಪುರಗಳು 1998ರಿಂದ 2004ರವರೆಗೆ ವಿಶ್ವದ ಅತಿ ಎತ್ತರದ ಕಟ್ಟಡಗಳಾಗಿ ಗುರುತಿಸಿಕೊಂಡಿದ್ವು. ಸ್ನೇಹಿತರೆ, ಮಲೇಷ್ಯಾಗೆ ಭೇಟಿ ನೀಡೋ ಪ್ರವಾಸಿಗರನ್ನ ಮೊದಲು ಆಕರ್ಷಣೆ ಮಾಡೋದು ಅಲ್ಲಿನ ಸ್ಟ್ರೀಟ್ ಫುಡ್ ಕಲ್ಚರ್. ಮಲೇಷ್ಯಾದ ಬೀದಿಗಳಲ್ಲಿ ಸಿಗೋ ಆಹಾರ ರುಚಿ, ಸುವಾಸನೆ ಮತ್ತು ವೈವಿಧ್ಯತೆಯಿಂದ ತುಂಬಿರುತ್ತೆ. ವಿಶೇಷವಾಗಿ ಜಲನ್ ಅಲೋರ್ ಎಂಬ ಪ್ರಸಿದ್ಧ ಫುಡ್ ಸ್ಟ್ರೀಟ್ ಪ್ರವಾಸಿಗರ ಅತ್ಯಂತ ಮೆಚ್ಚಿನ ಸ್ಥಳವಾಗಿದೆ. ಇಲ್ಲಿ ನೀವು ಮಲೇಷಿಯನ್, ಥಾಯ್, ಚೈನೀಸ್ ಮತ್ತು ಇಂಡಿಯನ್ ಸ್ಟೈಲ್ ಸ್ಟ್ರೀಟ್ ಫುಡ್ಗಳನ್ನು ಒಂದೇ ಸ್ಥಳದಲ್ಲಿ ಸವಿಬೋದು. ಸಂಜೆ ಸುಮಾರು 5 ಗಂಟೆಯಿಂದ ತಡರಾತ್ರಿವರೆಗೂ ಈ ಪ್ರದೇಶ ಜನರಿಂದ ಕಿಕ್ಕಿರಿದು ತುಂಬಿರುತ್ತೆ. ಬಣ್ಣ ಬಣ್ಣದ ಲೈಟ್ಸ್, ಆಹಾರದ ಸುಗಂಧ ಮತ್ತು ಲಿವ್ಲಿ ಅಟ್ಮಾಸ್ಫಿಯರ್ ಈ ಸ್ಥಳವನ್ನು ಇನ್ನಷ್ಟು ವಿಶೇಷವಾಗಿಸುತ್ತೆ. ಮಲೇಷ್ಯಾದ ಪ್ರಸಿದ್ಧ ಖಾದ್ಯಗಳಲ್ಲಿ ನಾಸಿಕಂದರ್ ಕೂಡ ಒಂದು. ಈ ಡಿಶನ್ನು ಭಾರತೀಯ ಮುಸ್ಲಿಂ ಸಮುದಾಯ ಮಲೇಷ್ಯಾಗೆ ಪರಿಚಯಿಸಿತು ಎಂದು ನಂಬಲಾಗಿದೆ. ಬಿಸಿ ಅನ್ನದ ಜೊತೆ ವಿವಿಧ ಕರ್ರೀಸ್ ಮತ್ತು ಸ್ಪೈಸಿ ಸೈಡ್ ಡಿಶಸನ್ನು ನೀಡಲಾಗುತ್ತೆ. ಅದರ ರುಚಿ ಪ್ರವಾಸಿಗರನ್ನು ಮತ್ತೆ ಮತ್ತೆ ಆಕರ್ಷಿಸುತ್ತೆ. ಇದಷ್ಟೇ ಅಲ್ಲ, ಮಲೇಷ್ಯಾದಲ್ಲಿ ಕಂಡುಬರೋ ಪೊಮೆಲೋ ಎಂಬ ಹಣ್ಣು ವಿಶ್ವದ ಅತಿದೊಡ್ಡ ಸಿಟ್ರಸ್ ಫ್ರೂಟ್ಸ್ಗಳಲ್ಲಿ ಒಂದಾಗಿದೆ. ಇದು ಕೆಲವೊಮ್ಮೆ ಫುಟ್ಬಾಲ್ ಗಾತ್ರದವರೆಗೂ ಬೆಳೆಯುತ್ತೆ. ಇದರ ರುಚಿ ಸಿಹಿ ಮತ್ತು ಹುಳಿಯನ್ನು ಹೊಂದಿದ್ದು ಮಲೇಷ್ಯಾದಲ್ಲಿ ಇದು ತುಂಬ ಪ್ರಸಿದ್ಧವಾಗಿದೆ. ಸ್ನೇಹಿತರೆ, ಶ್ರೀಮಂತ ಸಂಸ್ಕೃತಿ, ಆಧುನಿಕ ನಗರಗಳು ಮತ್ತು ಅದ್ಭುತ ಪ್ರಕೃತಿ ಸೌಂದರ್ಯದಿಂದ ತುಂಬಿರೋ ಮಲೇಷ್ಯಾ ಇಂದು ವಿಶ್ವದ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಈ ದೇಶದ ರಾಜಧಾನಿ ಕೌಲಾಲಂಪುರ್ ಅತ್ಯಂತ ದೊಡ್ಡ ನಗರವಾಗಿದೆ. ಇದರ ಹೆಸರಿನ ಅರ್ಥವೇ ಕೆಸರಿನ ಸಂಗಮವಾಗಿದೆ. ಇದು 2 ನದಿಗಳು ಸೇರುವ ಸ್ಥಳವಾಗಿದೆ. ಕ್ಲಾಂಗ್ ಮತ್ತು ಗೋಂಬ್ಯಾಕ್ ನದಿಗಳು ಸೇರೋ ಸಂಗಮವೇ ಕೌಲಾಲಂಪುರ್ ಆಗಿದೆ. ಸುಮಾರು 1 ಕೋಟಿಗೂ ಹೆಚ್ಚು ಜನ ಇಲ್ಲಿ ವಾಸ ಮಾಡ್ತಾರೆ. ಸುಮಾರು 200 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಈ ನಗರ ಮೊದಲಿಗೆ ಟಿನ್ ಮೈನಿಂಗ್ಗೆ ಪ್ರಸಿದ್ಧವಾಗಿತ್ತು. ಆದರೆ ಇದು ಮಲೇಷ್ಯಾದ ಆರ್ಥಿಕ ಮತ್ತು ಸಾಂಸ್ಕೃತಿಕ ರಾಜಕೀಯ ಕೇಂದ್ರವಾಗಿ ನಂತರ ಬೆಳೀತು. ಕೌಲಾಲಂಪುರ್ಗೆ ಭೇಟಿ ನೀಡಿದಾಗ ಮೋನೋ ರೈಲ್ ಮೂಲಕ ನಗರವನ್ನು ಸುತ್ತೋದು ಒಂದು ಅದ್ಭುತ ಅನುಭವವಾಗಿದೆ. ಈ ಪ್ರಯಾಣದ ವೇಳೆ ನೀವು ಬ್ರಿಟಿಷ್ ವಸಾಹತುಶಾಹಿಯ ಕಾಲದ ಕಟ್ಟಡಗಳು, ಐತಿಹಾಸಿಕ ಸ್ಥಳಗಳು, ಮಾಡರ್ನ್ ಸ್ಕೈಲೈನ್ ಎಲ್ಲವನ್ನು ಒಂದೇ ಸಮಯದಲ್ಲಿ ನೋಡ್ಬೋದು. ವಿಶೇಷವಾಗಿ ಪ್ಯಾಟರ್ನ್ಸ್ ಟ್ವಿನ್ ಟವರ್ ನಗರದ ಅತ್ಯಂತ ಪ್ರಸಿದ್ಧ ಆಕರ್ಷಣೆಯಾಗಿದೆ. ಈ ನಗರದ ಚೈನಾ ಟೌನ್, ಕಲರ್ಫುಲ್ ಸ್ಟ್ರೀಟ್ ಆರ್ಟ್, ಲೋಕಲ್ ಮಾರ್ಕೆಟ್ಸ್, ಇಲ್ಲಿ ಸಿಗೋ ಡಿಲಿಷಿಯಸ್ ಸ್ಟ್ರೀಟ್ ಫುಡ್ಗೆ ಇದು ಬಹಳ ಪ್ರಸಿದ್ಧವಾಗಿದೆ. ಸ್ನೇಹಿತರೆ, ಇಲ್ಲಿರುವ ಬಾತು ಕೇವ್ಸ್ ಮಲೇಷ್ಯಾದ ಅತ್ಯಂತ ಪ್ರಸಿದ್ಧ ಹಿಂದೂ ಧಾರ್ಮಿಕ ತಾಣಗಳಲ್ಲಿ ಒಂದಾಗಿದೆ. ಇಲ್ಲಿರೋ ಭವ್ಯವಾದ ಮುರುಗನ್ ದೇವರ ಚಿನ್ನದ ಪ್ರತಿಮೆ ವಿಶ್ವದ ಅತ್ಯಂತ ಎತ್ತರದ ಮುರುಗನ್ ಸ್ಟ್ಯಾಚ್ಯೂಸ್ಗಳಲ್ಲಿ ಒಂದಾಗಿದೆ. ಈ ದೇವಾಲಯ ಗುಹೆಗಳ ಒಳಗೆ ನಿರ್ಮಿಸಲ್ಪಟ್ಟಿದ್ದು ಮೇಲಕ್ಕೆ ಹೋಗೋದಕ್ಕೆ ಸುಮಾರು 272 ಬಣ್ಣ ಬಣ್ಣದ ಮೆಟ್ಟಿಲುಗಳನ್ನು ಹೇರಬೇಕಾಗುತ್ತೆ. ವಿಶೇಷವಾಗಿ ತೈಪುಜಮ್ ಹಬ್ಬದ ಸಮಯದಲ್ಲಿ ಲಕ್ಷಾಂತರ ಭಾರತೀಯ ಭಕ್ತರು ಇಲ್ಲಿ ಗ್ಯಾದರ್ ಆಗ್ತಾರೆ. ಸ್ನೇಹಿತರೆ, ಈ ದೇಶದ ಕೆಮರೂನ್ ಐಲ್ಯಾಂಡ್ಸ್ ಮಲೇಷ್ಯಾದ ಅತ್ಯಂತ ಸುಂದರ ಹಿಲ್ ಸ್ಟೇಷನ್ಗಳಲ್ಲಿ ಒಂದಾಗಿದೆ. ಮಲೇಷ್ಯಾ ಕೇವಲ ಕಡಲ ತೀರಗಳು ಮತ್ತು ದ್ವೀಪಗಳಿಗಾಗಿ ಮಾತ್ರವಲ್ಲ, ಇಂತಹ ಹಸಿರು ಪರ್ವತ ಪ್ರದೇಶಗಳಿಗೂ ಕೂಡ ಇದು ಪ್ರಸಿದ್ಧವಾಗಿದೆ. ಕೆಮರೂನ್ ಐಲ್ಯಾಂಡ್ಸ್ ತನ್ನ ವಿಶಾಲವಾದ ಟೀ ಪ್ಲಾಂಟೇಷನ್ಸ್, ತಂಪಾದ ಹವಾಮಾನ ಮತ್ತು ಪ್ರಕೃತಿ ಸೌಂದರ್ಯದಿಂದ ಪ್ರವಾಸಿಗರನ್ನ ಆಕರ್ಷಿಸುತ್ತೆ. ಹಸಿರು ಚಹಾ ತೋಟಗಳ ನಡುವೆ ಹರಡುವ ಮಂಜುಮಯ ದೃಶ್ಯಗಳು ಈ ಸ್ಥಳವನ್ನು ಕನಸಿನ ಲೋಕದಂತೆ ಕಾಣುವಂತೆ ಮಾಡ್ತವೆ. ಇಲ್ಲಿ ಟ್ರೆಕ್ಕಿಂಗ್ ಮತ್ತು ಹೈಕಿಂಗ್ ಅತ್ಯಂತ ಜನಪ್ರಿಯ ಚಟುವಟಿಕೆಗಳಾಗಿದ್ದಾವೆ. ಇಲ್ಲಿ ಪ್ರಕೃತಿಯ ಮಧ್ಯೆ ಇರೋ ಹಾದಿಯಲ್ಲಿ ನಡೆಯುವ ಅನುಭವ ಸಾಹಸ ಪ್ರಿಯರಿಗೆ ತುಂಬ ಇಷ್ಟವಾಗುತ್ತೆ.
ಸ್ನೇಹಿತರೆ, ಹೇಳ್ತಾ ಹೋದರೆ ಮಲೇಷ್ಯಾದಲ್ಲಿ ಇನ್ನೂ ಸಾಕಷ್ಟು ಪ್ರವಾಸಿ ತಾಣಗಳಿದೆ. ಇವುಗಳನ್ನು ಅನ್ವೇಷಣೆ ಮಾಡೋದಕ್ಕೆ ಮತ್ತು ನೋಡೋದಕ್ಕಾಗಿಯೇ ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಈ ದೇಶಕ್ಕೆ ಭೇಟಿ ನೀಡ್ತಾರೆ. ಈ ಎಲ್ಲ ಅದ್ಭುತಗಳು ಮಲೇಷ್ಯಾವನ್ನು ಒಂದು ಡ್ರೀಮ್ ಡೆಸ್ಟಿನೇಷನ್ ಆಗಿ ಮಾಡಿವೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ಯಾವ ವಿಷಯ ಅತ್ಯಂತ ಆಸಕ್ತಿದಾಯಕವಾಗಿತ್ತು ಅಂತ ಕಾಮೆಂಟ್ನಲ್ಲಿ ಖಂಡಿತವಾಗಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇಂತಹ ರೋಚಕ ಮತ್ತು ಕುತೂಹಲಕಾರಿ ವಿಚಾರಗಳ ವಿಡಿಯೋಗಳಿಗಾಗಿ ಸುತ್ತಮುತ್ತಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.